ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಆದ್ಯಂತ್ ಮೀಡಿಯಾ. ಅಕ್ಷಯ ತೃತೀಯ ಈ ದಿನವನ್ನ ಬಹಳ ವಿಶೇಷವಾದ ದಿನ ಅಂತ ಕನ್ಸಿಡರ್ ಮಾಡಿ ಈ ದಿನ ಬಹಳಷ್ಟು ವಿಶೇಷ ಕಾರ್ಯಕ್ರಮಗಳನ್ನ ಹಾಗೆ ಸ್ಟಾರ್ಟ್ಅಪ್ ಗಳನ್ನ ಈ ದಿನ ಶುರು ಮಾಡ್ತಾರೆ. ಈ ದಿನ ಪರ್ಫೆಕ್ಟ್ ಆಗಿದೆ ಅಂತ. ಯಾಕೆ ಅಕ್ಷಯ ತೃತೀಯ ಇಷ್ಟೊಂದು ಸ್ಪೆಷಲ್ ಆಗಿದೆ, ಈ ದಿನ ನಡೆದಂತಹ ಘಟನೆಗಳೇನು, ಪುರಾಣಗಳು ಏನ್ ಹೇಳುತ್ತೆ, ಎಲ್ಲವನ್ನ ತಿಳಿಸ್ತೀನಿ. ನೀವು ಆದ್ಯಂತ್ ಮೀಡಿಯಾ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಅಕ್ಷಯ ತೃತೀಯವು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಂಗಳಕರ ಮತ್ತು ಪವಿತ್ರ ದಿನವಾಗಿದೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಆಚರಿಸಲಾಗುವಂತಹ ಈ ಹಬ್ಬ ಎಂದಿಗೂ ಕಡಿಮೆಯಾಗದ ಅಂದರೆ ಅಕ್ಷಯ, ಸಮೃದ್ಧಿ, ದಾನ ಮತ್ತು ಶುಭ ಕಾರ್ಯಗಳಿಗೆ ಸಂಕೇತವಾಗಿದೆ. ಈ ದಿನವನ್ನ ಸ್ವಯಂ ಸಿದ್ಧಿ ಮುಹೂರ್ತ ಅಂತ ಕರೀತಾರೆ. ಯಾಕಂದ್ರೆ ಯಾವುದೇ ಹೊಸ ವ್ಯವಹಾರ, ಗೃಹ ಪ್ರವೇಶ ಅಥವಾ ಶುಭ ಕಾರ್ಯವನ್ನ ಮಾಡಲು ಪಂಚಾಂಗ ನೋಡೋ ಅವಶ್ಯಕತೆನೇ ಇಲ್ಲ. ಹಾಗಾದ್ರೆ ಈ ದಿನ ಯಾಕೆ ಇಷ್ಟೊಂದು ಸ್ಪೆಷಲ್ ಆಯ್ತು ಗೊತ್ತಾ? ಇಲ್ಲಿ ಕೇಳಿ. ಅಕ್ಷಯ ತೃತೀಯ ಶಾಶ್ವತ ಮಿಲನದ ಅತ್ಯಂತ ಪವಿತ್ರ ದಿನ. ಪೌರಾಣಿಕವಾಗಿ ಕೂಡ ಭಗವಾನ್ ವಿಷ್ಣು ಹಾಗೆ ದೇವಿ ಲಕ್ಷ್ಮಿ ಹಾಗೂ ಮೀನಾಕ್ಷಿ ಹಾಗೂ ಸುಂದರೇಶ್ವರನ ಮಿಲನಕ್ಕೆ ಸಂಬಂಧಿಸಿದೆ. ಜೊತೆಗೆ ಭಗವಾನ್ ಶಿವ ಮತ್ತು ದೇವಿ ಪಾರ್ವತಿಯ ವಿವಾಹವಾದ ದಿನ ಎಂದು ನಂಬಲಾಗುತ್ತೆ. ಪಾರ್ವತಿ ಶಿವನನ್ನ ಪತಿಯಾಗಿ ಪಡೆಯಲು ಯುಗಗಳ ಕಾಲ ತೀವ್ರ ತಪಸ್ಸನ್ನೇ ಮಾಡಿದ್ಲಂತೆ. ಅವರ ಮಿಲನ ಪುರುಷ ಮತ್ತು ಪ್ರಕೃತಿ ಅಂದ್ರೆ ಚೈತನ್ಯ ಮತ್ತು ಶಕ್ತಿಯ ಶಾಶ್ವತ ವಿವಾಹದ ಪ್ರತಿನಿಧಿಸುತ್ತೆ. ಶಕ್ತಿ ಇಲ್ಲದೆ ಶಿವನಿಲ್ಲ, ಶಿವನಿಲ್ಲದೆ ಶಕ್ತಿಗೆ ದಿಕ್ಕೇ ಇಲ್ಲ. ಅಕ್ಷಯ ತೃತೀಯ ದಿನದಂದು ನಡೆದ ಅವರ ವಿವಾಹವು ನಿಜವಾಗಲೂ ಮಿಲನ ಅಂದ್ರೆ ಶಾಶ್ವತ, ಸಂಪೂರ್ಣ ಮತ್ತು ಸದಾ ಮಂಗಳಕರ ಎಂದು ಸಾರಲಾಗುತ್ತೆ. ಈ ಕಾರಣದಿಂದಲೇ ಈ ದಿನ ನಡೆದ ಮದುವೆಗಳು ಆಶೀರ್ವಾದದಿಂದ ಶಾಶ್ವತವಾಗಿ ಉಳಿಯುತ್ತೆ ಎಂಬ ನಂಬಿಕೆ ಇದೆ. ಅಕ್ಷಯ ತೃತೀಯ ಭಗವಾನ್ ವಿಷ್ಣು ಹಾಗೆ ದೇವಿ ಲಕ್ಷ್ಮಿಗೂ ಸಂಬಂಧಿಸಿದೆ. ಲಕ್ಷ್ಮಿ ಸಮೃದ್ಧಿಯ ದೇವಿ, ವಿಷ್ಣು ವಿಶ್ವದ ಪಾಲಕ. ಈ ದಿನ ಅವರ ಶಾಶ್ವತ ಮಿಲನವು ಸಮೃದ್ಧಿ, ಧರ್ಮ ಮತ್ತು ಅನುಗ್ರಹ ಒಟ್ಟಾಗಿ ಸಮಸ್ತ ಸೃಷ್ಟಿಯನ್ನೇ ಸಮತೋಲನಗೊಳಿಸ್ತಾ ಇದೆ. ಅಕ್ಷಯ ತೃತೀಯವನ್ನ ಇಷ್ಟೊಂದು ವೈಭವದಿಂದ ಆಚರಣೆ ಮಾಡೋಕೆ ಪರಶುರಾಮ ಕೂಡ ಕಾರಣರಾಗಿದ್ದಾರೆ. ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮ ಜಯಂತಿ ಎಂದು ಆಚರಣೆ ಮಾಡಲಾಗುತ್ತೆ. ವೈಶಾಖ ಶುಕ್ಲ ತೃತೀಯ ದಿನದಂದು ಜಮದಗ್ನಿ ಋಷಿ ಮತ್ತು ರೇಣುಕಾದೇವಿಯ ಮಗನಾಗಿ ಜನಿಸಿದ ಪರಶುರಾಮ. ಸನಾತನ ಧರ್ಮದ ಪ್ರಕಾರ ಈತನನ್ನು ಕೂಡ ಚಿರಂಜೀವಿ ಅಂತ ಕರೆಯಲಾಗುತ್ತೆ. ಜೊತೆಗೆ ಧರ್ಮದ ಉಳಿವಿಗಾಗಿ ಪರಶುರಾಮನ ಅವತಾರವಾಯಿತು. ಇವರು ಶಿವನ ಪರಮ ಭಕ್ತ ಮತ್ತು ಕೊಡಲಿ ಅಂದ್ರೆ ಪರಶು ಆಯುಧದ ಯಜಮಾನರು. ಭಗೀರಥನ ಪ್ರಯತ್ನದಿಂದ ಈಶ್ವರನ ಜಟೆಯಲ್ಲಿ ಇದ್ದಂತಹ ಗಂಗೆಯು ಭೂಮಿಗೆ ಬಂದ ದಿನವೇ ಅಕ್ಷಯ ತೃತೀಯ. ಅಕ್ಷಯ ತೃತೀಯ ದಿನದಂದು ಗಂಗಾ ಮಾತೆ ಭೂಮಿಗೆ ಬಂದು ಭೂಮಿಯ ಮೇಲಿನ ಪಾಪಗಳನ್ನ ತೊಳೆದು ಶುದ್ಧ ಮಾಡಿದಳು ಎಂದು ಪುರಾಣಗಳು ಹೇಳುತ್ತೆ. ತ್ರೇತಾಯುಗದ ಆರಂಭದ ದಿನ. ಸತ್ಯಯುಗ ಮತ್ತು ತ್ರೇತಾಯುಗಗಳ ಆರಂಭವನ್ನ ಸೂಚಿಸುತ್ತೆ. ಶ್ರೀಕೃಷ್ಣ ತನ್ನ ಬಾಲ್ಯದ ಸ್ನೇಹಿತನಾದ ಕುಚೇಲನನ್ನ ಭೇಟಿಯಾದ ದಿನ. ಈ ದಿನದಂದು ಶ್ರೀಕೃಷ್ಣನು ತನ್ನ ಬಾಲ್ಯದ ಸ್ನೇಹಿತ ಸುಧಾಮನನ್ನ ಭೇಟಿಯಾಗಿದ್ದನು ಎಂದು ಹೇಳಲಾಗುತ್ತೆ. ಹೌದು, ಶ್ರೀಕೃಷ್ಣನು ತನ್ನ ಗೆಳೆಯ ಕುಚೇಲನ ದಾರಿದ್ರ್ಯವನ್ನ ಹೋಗಲಾಡಿಸಿದ ದಿನವಿದು. ಬಡತನದ ನಡುವೆಯೂ ಕೂಡ ಸುಧಾಮ ಅಥವಾ ಕುಚೇಲ ಕೃಷ್ಣನಿಗಾಗಿ ಏನಾದರೂ ತರಬೇಕೆಂದು ಬಯಸಿ ತನ್ನ ಪತ್ನಿ ನೀಡಿದ ಸ್ವಲ್ಪ ಅವಲಕ್ಕಿಯನ್ನ ಬಟ್ಟೆಯಲ್ಲಿ ಕಟ್ಟಿ ದ್ವಾರಕೆಗೆ ಕೊಂಡೊಯ್ದನಂತೆ. ಆ ಸಮಯದಲ್ಲಿ ಕೃಷ್ಣನು ತನ್ನ ಸ್ನೇಹಿತ ಸುಧಾಮನನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ಅವನ ಬಡತನವನ್ನ ಹೋಗಲಾಡಿಸಿ ಅವನಿಗೆ ಸಮೃದ್ಧಿ ಮತ್ತು ಸಂಪತ್ತನ್ನ ಕರುಣಿಸಿದನಂತೆ. ವ್ಯಾಸ ಮಹರ್ಷಿಗಳು ಮಹಾಭಾರತದ ಕಾವ್ಯವನ್ನ ಹೇಳಲು ಆರಂಭಿಸಿದ ಮತ್ತು ಗಣೇಶನು ಅದನ್ನ ಬರೆಯಲು ಆರಂಭಿಸಿದ ದಿನವೇ ಅಕ್ಷಯ ತೃತೀಯವೆಂದು ಹೇಳಲಾಗುತ್ತೆ. ಪಾಂಡವರು ವನವಾಸದಲ್ಲಿದ್ದಾಗ ಶ್ರೀಕೃಷ್ಣ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನ ನೀಡಿದ ದಿನ ಇದಾಗಿದೆ. ಈ ಪಾತ್ರೆಯಲ್ಲಿ ಆಹಾರ ಎಂದಿಗೂ ಮುಗಿಯದೆ ಅಕ್ಷಯವಾಗಿ ಉಳಿಯಿತಂತೆ. ಮಹಾಶಿವನನ್ನ ಪ್ರಾರ್ಥನೆ ಮಾಡಿ ಕುಬೇರನು ಮಹಾಲಕ್ಷ್ಮಿಯೊಂದಿಗೆ ಸಮಸ್ತ ಸಂಪತ್ತಿನ ಸಂರಕ್ಷಕರಾಗಿ ನೇಮಕಗೊಂಡ ದಿನ. ಸಂಪತ್ತಿನ ದೇವರು ಕುಬೇರನು ತನ್ನ ನಿಧಿಯನ್ನ ಕಂಡುಕೊಂಡಿದ್ದು ಇದೇ ದಿನವಾಗಿದೆ. ಇದರ ಜೊತೆ ಆದಿ ಶಂಕರಾಚಾರ್ಯರು ಕನಕಧಾರ ಎಂಬ ಸ್ತೋತ್ರವನ್ನ ರಚಿಸಿದ್ದು ಕೂಡ ಇದೇ ದಿನ. ತಾಯಿ ಅನ್ನಪೂರ್ಣೇಶ್ವರಿ ಜನಿಸಿದ್ದು ಕೂಡ ಇದೇ ದಿನ. ಈ ದಿನದಂದು ದೇವಿಯ ಆರಾಧನೆ ಮಾಡಿದ್ರೆ ಮನೆತನದಲ್ಲಿ ಅನ್ನ ಸಮೃದ್ಧಿ ಹೆಚ್ಚಿಸುತ್ತಂತೆ. ಮತ್ತೆ ಮಹಾಭಾರತಕ್ಕೆ ಬಂದ್ರೆ ದ್ರೌಪದಿಯನ್ನ ಶ್ರೀಕೃಷ್ಣನು ದುಶ್ಯಾಸನನ ಕೈಯಿಂದ ರಕ್ಷಿಸಿದ ದಿನವೂ ಕೂಡ ಇದಾಗಿದೆ. ದುರ್ಯೋಧನ ದ್ರೌಪದಿಯ ವಸ್ತ್ರಾಪಹರಣವನ್ನ ಮಾಡಿದಾಗ ಆ ದಿನವೂ ಕೂಡ ಅಕ್ಷಯ ತೃತೀಯವಾಗಿತ್ತು.
ಬ್ರಹ್ಮಾಂಡದ ಸೃಷ್ಟಿಕರ್ತ ಭಗವಾನ್ ಬ್ರಹ್ಮನ ಮಗ ಅಕ್ಷಯ ಕುಮಾರ ಹುಟ್ಟಿದ್ದು ಕೂಡ ಇದೇ ದಿನ. ಇನ್ನು ಬಹಳಷ್ಟು ಕಾರಣಗಳಿವೆ ಅಕ್ಷಯ ತೃತೀಯವನ್ನ ಇಷ್ಟೊಂದು ವೈಭವದಿಂದ ಆಚರಣೆ ಮಾಡೋಕೆ. ಹಾಗಾಗಿ ಅಕ್ಷಯ ತೃತೀಯ ದಿನವೂ ನಾವು ಮಾಡುವ ಯಾವುದೇ ಕಾರ್ಯವು ಪುಣ್ಯವಾಗಲಿ ಪಾಪವಾಗಲಿ ಅಕ್ಷಯವಾಗಿ ನಿರಂತರವಾಗಿ ಜನ್ಮ ಜನ್ಮಗಳಿಗೂ ಇರುತ್ತೆ ಎಂದು ನಂಬಲಾಗುತ್ತೆ. ಇವೆಲ್ಲವೂ ಕೂಡ ಅಕ್ಷಯ ತೃತೀಯ ಬಗ್ಗೆ ಇರುವಂತಹ ಮಾಹಿತಿ ಆಗಿತ್ತು. ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ನಾನ್ ನಂಬಿದ್ದೀನಿ. ಹಾಗೆ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಧನ್ಯವಾದಗಳು.